ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಾಕ್ಯ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಮೇನ್. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿ ನೋಡುವುದಾದರೆ, ಈ ಲೋಕದಲ್ಲಿ ಮನುಷ್ಯರು ಕೆಲವು ಸಂದರ್ಭದಲ್ಲಿ ಮಾತಾಡಿದಂಥ ಮಾತು ಮರ್ತೋಗ್ಬೋದು. ಆದರೆ ತಂದೆಯಾದ ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನೇ ನನ್ನ ಮಗಳು ಮಗನೆಂದು ಹೆಸರಿದಂಥ ದೇವರು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಯಾಕಂದರೆ ಈ ದಿನದಲ್ಲಿ ಲೋಕದಲ್ಲಿ ನೋಡಿ ಜೀವಿಸುವಾಗ ನಿನ್ನ ಮೇಲೆ ನನ್ನ ಮೇಲೆ ದೇವರು ಒಂದೊಂದು ವಾಗ್ದಾನ ಕೊಟ್ಟಿರ್ತಾರೆ. ಆ ವಾಗ್ದಾನ ಮಾಡಿದಂಥ ನಂಬಿಗಸ್ತನಾದ ದೇವರಾಗಿದ್ದಾನೆ. ಯೆಶಾಯ 55:11 ವಾಕ್ಯ ಹೇಳ್ತಾರೆ, ದೇವರಿಂದ ಬಂದಂಥ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗುವುದಿಲ್ಲ. ಆಮೇಲೆ ಈ ಒಂದು ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರೊಂದು ವಾಗ್ದಾನ ಇಟ್ಟಿದ್ದಾರೆ ಅಂದರೆ ಆ ವಾಗ್ದಾನ ಇಟ್ಟು ನೀವು ಪ್ರಾರ್ಥಿಸ್ರಿ. ಈ ಮುಂಜಾನೆ ವೇಳೆ ನೀವು ಪ್ರಾರ್ಥನೆ ಮಾಡುವಾಗ ನೀವು ಅನ್ಕೊಂಬೋದು, ದೇವರೇ ಎಷ್ಟೋ ದಿನ ಆಯಿತು ನನ್ನ ಪ್ರಾರ್ಥನೆ ಮರುತ್ತರ ಸಿಗ್ತಿಲ್ಲ, ಎಷ್ಟೋ ದಿನ ಆಯಿತು ನನ್ನ ಪರಿಸ್ಥಿತಿ ಹಿಂಗೆ ಗೋಳಾಡೋ ಥರ ಆಗಿದೆ, ಎಷ್ಟೋ ದಿನ ಆಯಿತು ನನ್ನ ಕುಟುಂಬ ಸೋರೋಗೋ ಥರ ಆಗಿದೆ, ಎಷ್ಟೋ ದಿನ ಆಯಿತು ನನ್ನ ಕುಟುಂಬದಲ್ಲಿ ಗಲಿಬಿಲಿ ಆಗಿದೆ, ಎಷ್ಟೋ ದಿನ ಆಯಿತು ನನ್ನ ಗಂಡ ನನ್ನ ಮಾತು ಕೇಳ್ತಾಯಿಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾಯಿಲ್ಲ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಿಲ್ಲ. ಅನೇಕ ಜನರು ಗೋಳಾಡುವಂಥ ಪರಿಸ್ಥಿತಿಯಿಂದಲಿರ್ತಾರೆ. ಆದರೆ ದೇವರು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಒಂದು ವಾಗ್ದಾನ ಇಟ್ಟಿದ್ದಾನೆ. ಈ ಒಂದು ಹೊಸ ವರ್ಷ ದೇವರು ಹೇಳ್ತಿ, ಈಗೋ ನಾನು ಹೊಸ ಕಾರ್ಯ ಮಾಡ್ತೇನೆ ಅಂತ ಹೇಳಿರುವಾಗ ನಾವು ಯಾಕೆ ಕಳವಳ ಕೊಡಬೇಕು? ಅದಕ್ಕೆ ದೇವ್ರ ವಾಕ್ಯ ಇರುತ್ತೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಆಮೇನ್. ಈ ವಾಕ್ಯ ಓದುವಾಗ ಒಂದು ದೇವರ ಪ್ರಸಾದ ಚಲಿಸಲ್ಪಡುತ್ತೆ. ಯಾಕಂದರೆ ದೇವರು ನಮ್ಮನ್ನ ಕರೆದಿರುವಾಗ ನಮ್ಮ ಮೇಲೆ ಒಂದೊಂದು ವಾಗ್ದಾನ ಆತನ ಇಟ್ಟಿದ್ದಾರೆ. ದೇವರ ಚಿತ್ತ ನಮ್ಮ ಮೇಲಿದೆ, ದೇವರ ಆಲೋಚನೆ ನಮ್ಮ ಮೇಲಿದೆ, ದೇವರ ದರ್ಶನ ನಮ್ಮೊಬ್ಬೊಬ್ಬರ ಮೇಲಿದೆ. ಆ ಒಂದು ದರ್ಶನಕ್ಕೆ ನಾವು ಒಪ್ಪಿಸಿಕೊಡೋಣ. ಆವಾಗ ನಮ್ಮ ಜೀವಿತದಲ್ಲಿ ದೇವರ ಮಾತು ಯಾವುದೇ ಕಾರಣಕ್ಕೂ ನಿಷ್ಫಲವಾಗುವುದಿಲ್ಲ. ಶತ್ರುವಾದವನು ಬಂದು ನಿಮಗೆ ಮನಸ್ಸು ಗಲಿಬಿಲಿ ಮಾಡ್ತಾನೆ, ದೇವರ ಮಾತು ನೆರವೇರಬಾರ್ದು, ದೇವರ ವಾಗ್ದಾನ ನೆರವೇರಬಾರ್ದು ಅಂತ. ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಹೋರಾಟಗಳ ಕಷ್ಟಗಳಿರುವುದಾದರೆ ನೀವು ಸ್ತೋತ್ರ ಮಾಡಿ, ಮುಂದೆ ಒಂದು ದೊಡ್ಡ ಆಶೀರ್ವಾದ ಹತ್ರ ಆಗಿದೆ ಅಂತ. ಇವಾಗ ನಿಮ್ಮ ಜೀವಿತದಲ್ಲಿ ಕಷ್ಟ ಇರ್ಬೋದು, ಒದ್ದಾಟ ಒಂದು ಪರಿಸ್ಥಿತಿ ಇರ್ಬೋದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇರ್ಬೋದು, ದೇವರು ಸ್ತೋತ್ರ ಮಾಡಿ, ಆಶೀರ್ವಾದ ಹತ್ರ ಬರ್ತಾ ಇದೆ, ನನ್ನ ಜೀವಿತದಲ್ಲಿ ಬಿಡುಗಡೆ ಹತ್ರ ಬರ್ತದೆ, ದೇವರ ಮಾತು ಹತ್ರ ಆಗ್ತಾ ಇದೆ, ದೇವರ ವಾಗ್ದಾನ ನೆರವೇರುವಂಥ ಸಮೀಪಕ್ಕೆ ಬಂದಿದೆ. ಆಮೇನ್. ಈ ಮುಂಜಾನೆ ವೇಳೆಯಲ್ಲಿ ವೀಕ್ಷಿಸುತ್ತಿರುವಂಥ ದೇವರ ಮಕ್ಕಳೇ, ಪ್ರತಿಯೊಬ್ಬರೂ ಸಹ ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಳ್ಳೋಣ. ಈಗೋ ನನ್ನ ಅಂಗೈಯಲ್ಲಿ ನೀನು ಚಿತ್ರಿಸಿಕೊಂಡಿದ್ದೇನೆ ಅಂತ ವಾಕ್ಯ ಬರಲ್ಪಟ್ಟಿದೆ. ನಾವೊಬ್ಬೊಬ್ಬರು ನಮ್ಮ ಜೀವಿತವನ್ನು ತಂದೆಯ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಆತನು ನಮ್ಮ ಜೀವಿತ ನಡೆಸುವಾತನಾಗಿದ್ದಾನೆ. ನಮ್ಮ ಜೀವಿತ ನಡೆಸುವಾಗ ಬರುತ್ತೆ ಕಷ್ಟಗಳು, ಹೋರಾಟಗಳು ಬರುತ್ತೆ. ಅದರ ಮಧ್ಯದಲ್ಲಿ ವಾಗ್ದಾನ ಮಾಡಿದಂಥ ನಂಬಿಗಸ್ತ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಆಮೇನ್. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅದೇ ಪ್ರಕಾರ ಈ ಮುಂಜಾನೆ ವೇಳೆ ಸ್ವಲ್ಪ ಪ್ರಾರ್ಥಿಸೋಣ. ಈ ದಿನ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾರೆ ಅವ್ರಿಗೊಬ್ಬರಿಗೋಸ್ಕರ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪರಲೋಕದ ದೇವರೇ, ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ಒಂದೇ ಒಂದು ಮಾತಿನ ಭೂಮಿ ಆಕಾಶ ಎಲ್ಲವನ್ನು ಸೃಷ್ಟಿಸಿದ ದೇವರೇ, ಎಸಪ್ಪ ನಿಮಗೆ ಸ್ತೋತ್ರ ಉಂಟಾಗಲೇ ಕರ್ತಾನೆ. ಈ ದಿನ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾರೋ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗಳು ದೊಡ್ಡವರು ಪರ್ಯಂತ ತಂದೆಯ ದೇವರು ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರು ಸ್ವಾಮಿ. ದೇವರೇ, ಈ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ತಾಯಿಯ ಗರ್ಭದಲ್ಲಿರುವಾಗಲೇ ಇದುವರೆಗೂ ಈ ಒಂದು ಕ್ಷಣ, ಈ ಒಂದು ಸೆಕೆಂಡ್ವರೆಗೂ ನೀನು ಕರ ಹಿಡಿದು ನಡೆಸ್ತಾ ದೇವರಾಗಿದೆ ರಾಜ. ಅದಕ್ಕಾಗಿ ಹುಟ್ಟುಹಬ್ಬ ಆಚರಿಸ್ಕೊತ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅದೇ ಪ್ರಕಾರ ಈ ದಿನ ಯಾರ್ಯಾರು ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ, ಬಸ್ ಮಾರ್ಗವಾಗಿರ್ಬೋದು ಅಥವಾ ಟ್ರೈನ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಕಾರಲ್ಲಿರ್ಬೋದು ಅಥವಾ ಬೈಕಲ್ಲಿರ್ಬೋದು, ಹೋಗುವಂಥ ಪ್ರಯಾಣ ಮಾಡುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ದೇವರೇ, ವಾಹನವನ್ನು ನೀನು ನಿಯಂತ್ರಿಸು ರಾಜ. ಅಕ್ಕಪಕ್ಕ ಬರುವಂಥ ಗಾಡಿಗಳನ್ನು ನೀನು ನಿಯಂತ್ರಿಸುತ್ತಂದೆ ದೇವರೇ. ಪ್ರಯಾಣ ಮಾಡೋ ದೇವರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಮುಂಜಾನೆ ವೇಳೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಯಾರ್ಯಾರು ಇದನ್ನ ಮುಂಜಾನೆ ವೇಳೆ ಕೆಲಸಕ್ಕೆ ಹೋಗಲು ರೆಡಿಯಾಗಿದ್ದಾರೋ ದೇವರೇ, ಒಬ್ಬೊಬ್ಬರನ್ನ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಅವ್ರು ಹೋಗುವಾಗ ಬರುವಾಗ ಅಪ್ಪ ನಿಮ್ಮ ದೇವದೂತರು ಕಾವಲಾಗಿರ್ಲಿಕ್ಕೆ ಇರ್ತಾನೆ. ನಿನ್ನ ವಾಕ್ಯ ಹೇಳ್ತಾ ಹಗಲಿನಲ್ಲಿ ಮೇಘಸ್ತಂಭ, ಈಡಿನಲ್ಲಿ ಅಗ್ನಿಸ್ತಂಭವಾಗಿ ದೇವರ ಅದೇ ಪ್ರಕಾರ ನಿನ್ನ ಮಕ್ಕಳು ಆಚೆ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿನ್ನ ರೆಕ್ಕೆಗಳಲ್ಲಿ ಮರೆಮಾಚು ಸ್ವಾಮಿ. ನಿನ್ನ ಕಾಲು ಕಲ್ಲಿಗೆ ತೆಗೆದ ನಡೆಸುತ್ತೇನೆ ಅಂತ ದೇವರೇ.
ಅದೇ ಪ್ರಕಾರ ಅಪ್ಪ ನಿನ್ನ ಮಕ್ಕಳ ಕೆಲಸಕ್ಕೆ ಹೋಗಿ ಬರುವಾಗಲ ಅಪ್ಪ ನೀನು ಅವ್ರನ್ನ ನಡೆಸು ಸ್ವಾಮಿ. ಈ ದಿನದಲ್ಲಿ ಮಾತ್ರ ದೇವರೇ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಾ ಇದ್ದಾರೆ ದೇವರೇ, ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳುವಾಗ ದೇವರೇ ನಿನ್ನ ವಾಕ್ಯ ಹೀಗೆ ಹೇಳುತ್ತೆ, ನಾನು ಕಟ್ಟಿದ್ದನ್ನು ಯಾರು ತೆರಲ್ಲ, ನಾನು ತೆರೆದನ್ನು ಯಾರು ಮುಚ್ಚಲಾರರು ಅಂತ. ಹೌದು ಸ್ವಾಮಿ, ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋದು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನ. ಒಂದೊಂದು ಕುಟುಂಬಗಳನ್ನೇ ಆಶೀರ್ವದಿಸು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಒಂದೊಂದು ಕುಟುಂಬಗಳಿಗೆ ಯಾರ್ಯಾರ ಮನೆಯಲ್ಲಿ ಒಂದು ಶುಭ ಸಮಾಚಾರಗಳು ನಡೆಯುತ್ತೋ ಶುಭ ಸಮಾಚಾರಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅದೇ ಪ್ರಕಾರ ದೇವರೇ ಈ ದಿನದಲ್ಲಿ ಪ್ರಾರ್ಥನೆಗೆ ಬಂದಿರುವಂಥ ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ಈ ಮುಂಜಾನೆ ವೇಳೆ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ. ಒಬ್ಬೊಬ್ಬರ ಜೀವಿತ ನಿನ್ನ ವಾಗ್ದಾನ ಇಟ್ಟಿದ್ದೀಯ ರಾಜ. ಹೌದು ಸ್ವಾಮಿ, ದೇವರಿಂದ ಬರುವಂಥ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಆಮೇನ್. ಈ ದಿನ ಒಬ್ಬೊಬ್ಬರ ಮೇಲೆ ನಿನ್ನ ವಾಗ್ದಾನ ಇಟ್ಟಿದ್ದೀಯ ರಾಜ. ಅದಕ್ಕಾಗಿ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಕೇಳುತ್ತಿರುವಂಥ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟಿರುವಾಗ ನೀನು ಅವ್ರನ್ನ ಆವರಿಸು ರಾಜ. ನಿನ್ನ ಸಾನ್ನಿಧ್ಯ ಆವರಿಸ್ಕೊಳ್ಳಲಿ, ನಿನ್ನ ಪ್ರಸನ್ನ ಆವರಿಸ್ಕೊಳ್ಳಲಿ ಕರ್ತನೆ. ಈ ದಿನದಲ್ಲಿ ಸ್ವಾಮಿ ಅಪ್ಪ ಕೇಳ್ತಿರೋ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಶತ್ರುವಾದನ್ನು ಎಷ್ಟೇ ಕುತಂತ್ರ ಮಾಡಿರ್ಬೋದು, ಶತ್ರುನ ಎಲ್ಲ ಕುತಂತ್ರಗಳು ಈ ಮುಂಜಾನೆ ವೇಳೆಯಲ್ಲಿ ಅದು 7 ದಾರಿ ಚಿತ್ರ ಪಾತಾಳಕ್ಕೆ ಡಬಲ್ ಬಿಡಬೇಕೆಂದು ಪ್ರಾರ್ಥಿಸ್ತಾ ಇರ್ತಾನೆ. ಮಾತ್ರ ದೇವರು ಈ ದಿನದಲ್ಲಿ ಯಾರ್ಯಾರು ಅನಾರೋಗ್ಯದಿದ್ದಾರೆ ನಿನ್ನ ವಾಕ್ಯತೆ ನಾನು ವೇಗ ಓಡು ವಾಕ್ಯನ ಕಳಿಸಿ ನಾನು ಅವರು ಸೌಖ್ಯ ಪಡಿಸುತ್ತೇನೆ ಅಂತ ದೇವರಾತ್ಮನೆ ಅನಾರೋಗ್ಯದಲ್ಲಿರುವವರು ನೀನು ಸಂದರ್ಶಿಸು ಸ್ವಾಮಿ. ನಿನ್ನ ಗಾಯವುಳ್ಳ ಹಸ್ತದ ಮುಟ್ಟಿ ನೀನು ಬಲಪಡಿಸು ರಾಜ. ಹೌದು ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ಒಳ್ಳೆ ಆರೋಗ್ಯ ಕೊಟ್ಟ ದೇವರಾಗಿದ್ದೆ ಕರ್ತನೆ. ಇರುವಂಥ ಎಲ್ಲ ಅನಾರೋಗ್ಯದ ಕಾರ್ಯಗಳು ಈ ಗಳಿಗೆಯಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿಕ್ಕತ್ತಾನೆ. ಎಸಪ್ಪ, ನೀವು ಹೇಳಿದ್ರೆ ಕರ್ತನೆ, ನೀವು ನನ್ನ ಹೆಸರು ಏನಾರು ಬೇಡಿಕೊಳ್ಳೋದನ್ನು ಒಂದೂರಿಂದ ನಾನು ನಂಬುತ್ತೆ ರಾಜ. ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು ರಾಜ, ನಿನ್ನ ನಾಮದಲ್ಲಿ ಸೌಖ್ಯ ಉಂಟು ರಾಜ. ಈ ಮುಂಜಾನೆ ವೇಳೆಯಲ್ಲಿ ನೀನು ಒಳ್ಳೆ ಆರೋಗ್ಯ ಬಲ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅದಕ್ಕಾಗಿ ಈ ಸಮಯ ಸ್ವಾಮಿ ಪ್ರತಿಯೊಬ್ಬರನ್ನು ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿ ಕೊಡ್ತಾ ರಾಜ. ಈ ಒಂದು ದಿನ ನಿನ್ನ ನಾಮ ಮಹಿಮೆ ಹೊಂದಿದ ಕರ್ತನೆ. ನಿನ್ನ ಚಿತ್ತ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಒಬ್ಬೊಬ್ಬರ ಜೀವಿತದಲ್ಲಿ ಹೊರಡಲ್ಪಡಲಿ ಕರ್ತನೆ. ನಿನ್ನ ವಾಗ್ದಾನ ನೆರವೇರಲಿ ಎಂದು ಪ್ರತಿಯೊಬ್ಬರು ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಈ ವೇಳೆಯಲ್ಲಿ ಸ್ವಾಮಿ ಪ್ರತಿಯೊಬ್ಬರು ತಂದೆ ಕುಮಾರ ಪವಿತ್ರ ನಾಮದಲ್ಲಿ ಆಶೀರ್ವದಿಸಿ ಎಸಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾನೆ ಕರ್ತನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಎಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಕತ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಈ ಒಂದು ವಾಕ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಆಮೇನ್, ಆಮೇನ್.